ಕರ್ಣನ ವೀರಮರಣದ ನಂತರ ಯುದ್ಧಭೂಮಿಯಿಂದ ದುರ್ಯೋಧನ ಹತ್ತಿರ ಕರ್ಣನ ಸಾರಥಿಯಾದ ಶೈಲ್ಯ ಬರ್ತಾನೆ. ಕೌರವ ಸೈನ್ಯ ದಿಕ್ಕಾಪಾಲಾಗಿ ಹೋಗಿದೆ. ದುರ್ಯೋಧನ ಪರಿಸ್ಥಿತಿ ಹೇಳೋಕೆ ಇನ್ನೇನು ಉಳಿದಿದೆ. ಕರ್ಣನಿಲ್ಲದ ರಥ ಬರುವುದನ್ನು ನೋಡಿದ ದುರ್ಯೋಧನಿಗೆ ಎದೆಯಲ್ಲಿ ಪ್ರಳಯವಾಯಿತು. ಶೈಲ್ಯ ಹೇಳ್ತಾನೆ, ದುರ್ಯೋಧನ ಇಲ್ಲಿವರೆಗೂ ಎಲ್ಲಿ ಕಂಡಿರದಂತಹ ದೊಡ್ಡ ಯುದ್ಧವನ್ನು ಮಾಡಿದ ಸೂರ್ಯಪುತ್ರ ಕರ್ಣ ಬರೀ ಮನುಷ್ಯರಲ್ಲದೆ ದೇವಾನುದೇವತೆಗಳೇ ಆಕಾಶದಲ್ಲಿ ಬಂದು ನಿಂತು ನೋಡುತ್ತಾ ಇದ್ದರು. ರಾಧೆಯ ಕರ್ಣ ಮಾಡುತ್ತಿದ್ದ ಯುದ್ಧನ ಅಷ್ಟೆಲ್ಲ ಶಾಪಗಳನ್ನು ಇದ್ದರೂ ಕೂಡ ಅರರಿಯುವ ಭಯಂಕರವಾಗಿ ಪಾಂಡವರ ಸೈನ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದ ಸೂರ್ಯಪುತ್ರ ಕರ್ಣ ಮಾಡಿದ ಯುದ್ಧವನ್ನು ನೋಡಿ ಕೃಷ್ಣಾರ್ಜುನರೇ ತಲೆಬಾಗಿದರು. ಸಾವಿರ ಸೂರ್ಯರ ಜ್ವಾಲೆಯಂತೆ ವಿಜೃಂಭಿಸಿ ಆ ನಿನ್ನ ಮಿತ್ರ ಕುರುಕ್ಷೇತ್ರ ಅಂದರೆ ಕೃಷ್ಣ, ಕುರುಕ್ಷೇತ್ರದ ಅರ್ಥವೇ ಕರ್ಣ ಅಂದರೆ ಬರೀ ಹೆಸರಲ್ಲ, ಎಷ್ಟೋ ಜನರಿಗೆ ಕಷ್ಟದಲ್ಲಿರೋವರಿಗೆ ಬಡವರಿಗೆ ಈ ಕರ್ಣನ ಜೀವನ ಚರಿತ್ರೆಯ ಸ್ಫೂರ್ತಿ.